ಪಾವನಾತ್ಮರೇ, ಧನ್ಯಾತ್ಮರೇ, ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣಾರ್ಥಿಗಳು. ಈ ಪ್ರಪಂಚದಾಗ ಒಟ್ಟು 7 ಸುಖ ಅವಂತ, ಅದ್ರಾಗ ಅಡಿಚ ಸುಖ ಇಂಪಾರ್ಟೆಂಟ್ ಅದ ಅಂತ. 7 ಸುಖ ಅದಾವಂತ ಈ ಪ್ರಪಂಚದೊಳಗೆ. ಅದ್ರಾಗ 2.5 3.5 ಮುಹೂರ್ತ ಅಂತೀವಲ್ಲ, ಮನಿ ಪಾಯ ಹಾಕೋದದ, ಏನೋ ಮಾಡೋದದ, ದಸರಾ, ದೀಪಾವಳಿ, ಶಿವರಾತ್ರಿ ಹಿಂಗೆಲ್ಲ ತಗೊಂಡು ಅದ್ರಾಗ ಅರ್ಧ ಒಂದು ದಿನ ತಗೊಂಡು ಏನಂತೇವಿ, 3.5 ಮುಹೂರ್ತ ಅದರಿ ಪಂಚಾಂಗ ನೋಡೋ ಜರೂರತಿಲ್ಲ ಅಂತೇವಿ. ಹಂಗ ಸಂಸಾರದಾಗ 7 ಸುಖ, ಅದ್ರಾಗ ಇಂಪಾರ್ಟೆಂಟ್ 2.5 ಸುಖ ಅಡಿಚು ಬಹಳ ಚಂದ ಹೇಳೋದು. ಅದ್ರಾಗ ಮೊದಲನೇದೇನು ಅಂದ್ರೆ, ಮೊದಲನೇ ಸುಖ ಶರೀರ ಸ್ವಾಸ್ಥ್ಯ. ತಿಂದಿದ ಪಚನ ಆಗಬೇಕು, ಮಲ್ಕೊಂಡ್ರೆ ಪಟ್ನೆ ನಿದ್ದೆ ಹತ್ತಿರ್ಬೇಕು, ಕಾಂಪೋಸ್ ಗೋಲಿ ತಗೊಳ್ಳೋ ಅವಶ್ಯಕತೆ ಬೀಳಬಾರ್ದು. ಹಸು ಆಗೋ ಸಲುವಾಗಿ ಊಟದಕ್ಕಿಂತ ಒಂದು ಮೊದಲು ಗುಳಿಗೆ, ಉಂಡ ಮೇಲೆ ಅದು ಪಚನ ಆಗೋ ಸಲುವಾಗಿ ಒಂದು ಗುಳಿಗೆ, ನಿದ್ದೆ ಮಾಡೋ ಸಲುವಾಗಿ ಒಂದು ಗುಳಿಗೆ. ಯಾವುದದು ಜೀವನ? ಎಷ್ಟು ರೊಕ್ಕ ಇದ್ರೇನು, ಎಷ್ಟು ಐಶ್ವರ್ಯ ಇದ್ರೇನು. ಪ್ರಪಂಚದೊಳಗ ಸುಖಿ ಅಂತ ಅವನಿಗೆ ಅಂತಾರ, ಊಟ ಮಾಡಿದ ಕರಗಬೇಕು, ಮಲ್ಕೊಂಡ ತಕ್ಷಣ ನಿದ್ದೆ ಹತ್ತಿರಬೇಕು, ಅವನಂತ ಸುಖಿನೇ ಮತ್ತೊಬ್ಬಿಲ್ಲ. ಅದರ ಸಲುವಾಗಿ ಆರಂಭದೊಳಗೆ ಒಂದು ಮಾತನ್ನ ಹೇಳ್ತಾ ಇದ್ದಾನ, ಶರೀರ ಸ್ವಸ್ಥ ಇದು ಏನದ, ಇದು ಎಲ್ಲಕ್ಕಿಂತ ದೊಡ್ಡ ಸುಖ ಅದ. ಶರೀರದೊಳಗ ಆರಾಮ ತಪ್ಪಿ ಅದ, ರೋಗದಿಂದ ಆವೃತ ಆಗ್ಯದ ಶರೀರ. ರೋಗದಿಂದ ನರಳಾಡುವಂತ ಮನುಷ್ಯನಿಗೆ ಯಾವುದು ಸುಖ ಅನಿಸ್ತದ್ರಿ? ಸಾಯ್ತೀನೋ ಇರ್ತೀನೋ ಅಂತ ಅವ ಉರುಳಿ ಆಡತನ, ಉಪ್ಪಿಟ್ಟು ತಿಂತೇನೋ ಅಂದ್ರೆ ಏನ್ ಮಾಡ್ತದ್ರಿ? ಅದು ವಾಯಿಂಕ್ ಅಂತದಂತಾನ. ಅವನಿಗೇನು ಚಂದ ಅನ್ಸಂಗಿಲ್ಲ. ಅದರ ಸಲುವಾಗಿ ಮೊದಲು ಶರೀರ ಸ್ವಾಸ್ಥ್ಯ ಇರಬೇಕು. ದೇಹ ಆರೋಗ್ಯಕ್ಕಿಂತ ಹೆಚ್ಚಿನ ಸಂಪತ್ತು ಪ್ರಪಂಚದೊಳಗೆ ಯಾವುದೂ ಇಲ್ಲ. ಶರೀರ ಆರೋಗ್ಯ ಇರಬೇಕು. ಇದು ಮೊದಲನೇ ಸುಖದ ಸಾಧನ ಅದ. ಇದು ಒಂದು ಸುಖ. ಆಮೇಲೆ ಗಾಢವಾದ ನಿದ್ರೆ. ಮಲಗಿದ ತಕ್ಷಣ ಒಬ್ಬೊಬ್ರಿಗೆ ನಿದ್ದೆನೇ ಹತ್ತಂಗಿಲ್ಲ. ನಿದ್ದೆ ಹತ್ತೇನಂದ್ರು ಕನಸಿನಾಗೆ ಹೇಳ್ತಾರ ಅವ್ರು. ಬೆಳತನ ಕನಸೆ, ಆ ನಿದ್ದೆನೂ ಕೆಲಸದಿಂದಲ್ಲ. ಅದರ ಸಲುವಾಗಿ ಮಲ್ಕೊಂಡಾಗ ಗಾಢ ನಿದ್ರೆ ಇರಬೇಕು. ಇವು ಒಂದೊಂದು ಸುಖ. ಆದ್ರೆ ಅರ್ಧ ಸುಖ ಏನು ಅಂದ್ರೆ ಪ್ರಪಂಚದ ವಿಷಯ ಸುಖ. ಅದು ಅರ್ಧನೇ ಅದ ಅಂತನವ. ಅದರ ಸಲುವಾಗಿ ಪ್ರಪಂಚದೊಳಗೆ ಮನುಷ್ಯ ಸುಖಿ ಇರಬೇಕು ಅಂದ್ರೆ ಅವನಿಗೆ ಏನಿರಬೇಕು ಅಂದ್ರೆ ಬಹಳ ಚಂದ ಹೇಳಿದ್ರು ಅವರು. ಅಪ್ಪ, ನಿನ್ನ ಬದುಕಿನೊಳಗೆ ನೀವು ಸುಖಿ ಆಗ್ಬೇಕಂತಿ ಅಂದ್ರ ನೀನು ರೋಗ ಮುಕ್ತವಾಗಿ ನಿನ್ನ ಶರೀರ ಇರಬೇಕು. ರೋಗದಿಂದ ಕೂಡಿರ್ತಕ್ಕಂಥ ಶರೀರ ನಿಂದಿತ್ತಂದ್ರೆ ನಿನಗೆ ಯಾವುದು ಸುಖ ಕೊಡಂಗಿಲ್ಲ ಪ್ರಪಂಚದೊಳಗೆ. ಅದರ ಸಲುವಾಗಿ ನಿರೋಗಿ ಶರೀರ ಇರಬೇಕು. ಅಲ್ರಿ, ಕೈ ತುಂಬ ರೊಕ್ಕನೂ ಅದಾವ, ಶರೀರದಾಗ ಯಾವ ರೋಗನೂ ಇಲ್ಲ, ಮನ್ಯಾಗ ಹೆಂಡತಿ ಚಂಡಿ ಚಾಮುಂಡಿ ಅದಾಳಂದ್ರ ಅದ ಹೆಂಗ್ ಮಾಡ್ಬೇಕ್ರಿ? ರೊಟ್ಟಿ ಮಾಡಂದ್ರೆ ಗಿಟ್ಟಿ ಮಾಡ್ತಾ ಅಂದಳು. ನೀ ಹೇಳಿದಕ್ಕೆಲ್ಲ ವಿರುದ್ಧ ಮಾಡ್ತಿದ್ಲು. ನಿನ್ನ ಜೀವನ ಸುಖಿ ಆಯ್ತದೇನೋ? ಮನೆಗೆ ಬರ್ಲಾಕ ನೀನು ಎದೆ ಧಡಲ್ಲ ಭಸಕ್ಕಂತಿತ್ತಂದ್ರೆ ನಿಂದ ಯಾತರ ಸಂಸಾರ, ನಿಂದ ಯಾತರ ಸುಖ? ಅದರ ಸಲುವಾಗಿ ಹೇಳ್ತಾ ಅದಾನ, ಗೃಹಿಣಿ ಗೃಹಮಿತ್ಯುಚ್ಯತೆ ಅದ. ಹೆಂಡತಿಯಿಂದನೇ ಮನಿ ಅಂತ ಎದಕ್ಕಂತಾರ? ಗೃಹಸ್ಥನಲ್ಲಿ ಹೆಂಡತಿ ಇದ್ದು ಎಲ್ಲಾ ವ್ಯವಸ್ಥೆಯನ್ನ ನೋಡ್ಕೊಳ್ತಾ ಇದ್ದಳು. ಕಾರ್ಯೇಶು ಮಂತ್ರಿ ಅಂದಾರ. ಎಲ್ಲಾ ವ್ಯವಹಾರವನ್ನ ಗಂಡನ ತಲೆ ಗರಂ ಆಗ್ಲಾರ್ದಂಗ ತಾನೇ ನಿಭಾಯಿಸ್ತಿದ್ಲಂದ್ರ, ಪ್ರೀತಿಯ ಮಾತುಗಳನ್ನಾಡಿ ಮನಸ್ಸಿಗೆ ಆನಂದವನ್ನ ಕೊಡ್ತಿದ್ಲಂದ್ರ, ಸೇವಾ ಶುಶ್ರೂಷೆಯನ್ನ ಮಾಡಿ ಪ್ರಸನ್ನಗೊಳಿಸ್ತಿದ್ಲಂದ್ರ ಅವನಿಗೇನು ಏನು ಏನು ಕಮ್ಮಿ ರೀ ಪ್ರಪಂಚದೊಳಗ? ಅವನಿಗೆ ಕಮ್ಮಿನೇ ಅನ್ಸಂಗಿಲ್ಲ. 1-2 ಪ್ರೀತಿಯ ಸಾಂತ್ವನದ ಮಾತುಗಳು ಹೃದಯದೊಳಗ ಆನಂದವನ್ನ ಚಿಮ್ಮುವಂಗ ಮಾಡ್ತಾವ. ಅದರ ಸಲುವಾಗಿ ಅವ ಹೇಳ್ದ, ಪ್ರಿಯವಾಗಿ ಮಾತನಾಡುವಂತ ಹೆಂಡತಿ ಇರಬೇಕು. ಪ್ರೇಮದ ಸುಂದರವಾಗಿರುವ ಹೆಂಡತಿ ಪ್ರಿಯವಾಗಿ ಮಾತಾಡಕ್ಕೆ ಇದ್ದಳಂದ್ರ ಸಂಸಾರದಾಗ ಸುಖಿ ಇರ್ತಾನ ನೋಡವ ಅಂತ ಧೃತರಾಷ್ಟ್ರನಿಗೆ ಮಹಾತ್ಮ ವಿದುರ ಹೇಳ್ತಾ ಇದಾನ. ಅದ್ರ ಜೊತೆಗೆ ಈ ಮಾತೆ ಹೇಳ್ತಾ ಇದಾನ, ಮಕ್ಕಳು ಹೆಂಗಿರಬೇಕು ಅಂದ್ರ ಆಜ್ಞಾಧಾರಕರಿರ್ಬೇಕು. ತಾಯಿ ತಂದೆ ಮನಸ್ಸು ಎಂದು ನೋಯಿಸಿರಬಾರ್ದು. ಗಂಗೆಯಲ್ಲಿ ಮುಳುಗಿದರೆ ಏನು ಫಲ, ತೀರ್ಥ ಯಾತ್ರೆಯ ಮಾಡಿದರೆ ಏನು ಫಲ. ಪುರಂದರದಾಸರು ಅವರು ಹೇಳಿದರು, ಮಾತಾಪಿತರ ಮನವನ್ನು ನೋಯಿಸುವವ ಅದು ಯಾತ್ರೆಯ ಮಾಡಿದರೆ ಏನು ಫಲ ಅಂದರಲ್ಲ. ಹಂಗ ಜಗತ್ತಿನಾಗ ಹೊರಗಿನ ಟೆನ್ಷನ್ ಕಮ್ಮಿ ಇರ್ತದ. ಹೊರಗಿನ ಟೆನ್ಷನ್ಗೆ ಏನಾರ ಮಾಡ್ಬೋದು. ಮನೆಗೆ ಮಕ್ಕಳದಿಂದ ಟೆನ್ಷನ್ ಚಾಲು ಆಯ್ತಂದ್ರೆ ಹೋಯ್ತೆತ್ತ. ಹೋಗ ಮೇಲಿಗೆ ಬರ ಮೇಲಿಗೆ ಆಗೋದೇನದ ಹೋಗೋದೇನದ? 1-2 ದಿವಸದ ಜೀವನ ಅಲ್ಲಲ್ಲ. ಎಲ್ಲಾರ ಹೋಗಿ ಮುಚ್ಚಳಂಬ್ಯಾಗ ಅಪ್ಪೋರ್ ಮಠದಾಗ ಸಪ್ತಾಹ ನಡೆದದ, 7 ದಿವಸ ಉಳಿದ್ರೆ ಮುಗಿದೋಯ್ತು ದುಃಖ ಅನ್ನೋದನ. 7 ದಿವಸ ಸಲಕ್ಕೆ ಬಂದಿದ್ದೇವೆ, 8ನೇ ದಿವಸ ಉಳಿದ್ರೆ ಅವ್ರು ಇಟ್ಕೊಳ್ಳಂಗಿಲ್ಲ. ಇಲ್ಲಿ 7 ದಿವಸ ಸಲುವಾಗಿ ಬಂದವರು ಇದ್ದೇವಿ. 7 ದಿವಸನಾಗ ಎದ್ದು ಹೋಗ್ಬೇಕು.
ಮತ ಹೊಳ್ಳಿ ಅದೇ ಮನೆಗೆ ಹೋಗ್ಬೇಕು. ಅಲ್ಲಿ ಹೋಗುತ್ತಾನ ರಾವಣ ಕುಂಭಕರ್ಣ ನಂಗೆ ಮಕ್ಕಳು ಕುಣಿಯಾಕ ಪ್ರಾರಂಭ ಮಾಡುದು ಅಂದ್ರ ಹಾದಿಯಾಗಿ ಆಕ್ಸಿಡೆಂಟ್ ಆಗಿ ಸತ್ತರ ಏಟೋ ಚಂದ ಇತ್ತಂತಿದು ಅನ್ಕೊಂತ ಕೂಡ್ತದ. ಅಭಿಪ್ರಾಯನಾಗಿ ಹೇಳುವುದೇನು ಅಂದ್ರ ಹೆಂಡತಿಯಿಂದ ಆನಂದ ಇರ್ತದ, ಮಕ್ಕಳಿಂದ ಆನಂದ ಇರ್ತದ. ಸಂಸಾರದೊಳಗ ಸಂಸಾರ ಅಂತ ಎದಕ್ಕಂತಾರ ಅಂದ್ರೆ ಹೆಂಡ್ರ ಮಕ್ಕಳಿಂದ ಕೂಡಿರುವ ಪರಿವಾರಕ್ಕನೇ ಸಂಸಾರ ಅಂತ ನಾವು ಸಾಮಾನ್ಯ ಡೆಫಿನೇಷನ್ ಮಾಡ್ತೇವೆ.